ನಮಸ್ಕಾರ. ಭಾರತ ವಿರುದ್ಧ ಏಷ್ಯಾ ಕಪ್ನ ಫೈನಲ್ ಪಂದ್ಯ ಸೋತು ಅತ್ತನು ಪಾಕ್ ನಾಯಕ. ಬಳಿಕ ನೀಡಿದನು ದೊಡ್ಡ ಹೇಳಿಕೆ. ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿರುದ್ಧ ಪಾಕ್ ಏಷ್ಯಾ ಕಪ್ನ ಫೈನಲ್ ಸೋತ ಬಳಿಕ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಆಗ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ 2025ರ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ವಿರುದ್ಧ ಪಾಕ್ ತಂಡ 5 ವಿಕೆಟ್ಗಳ ಹೀನಾಯ ಸೋಲು ಕಾಣುವ ಮೂಲಕ ಟ್ರೋಫಿ ಗೆಲ್ಲುವ ಪಾಕ್ ತಂಡದ ಕನಸು ಭಗ್ನಗೊಂಡಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ದುಬೈ ಅಂಗಳದಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ಆರಂಭಿಕ ಹಂತದಲ್ಲಿ ನೀಡಿತು. ಆದಾಗ್ಯೂ ಮಧ್ಯಮ ಓವರ್ಗಳಲ್ಲಿ ಕಮ್ಬ್ಯಾಕ್ ಮಾಡಿದ ಭಾರತದ ಬೌಲರ್ಗಳು ಪಾಕ್ ತಂಡವನ್ನ 146 ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಯಶಸ್ವಿಯಾದರು. ತಂಡದ ಪರ ಫರ್ಹಾನ್ 57 ರನ್ ಹಾಗೂ ಫಕರ್ ಜಮಾನ್ 46 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇತ್ತ ಟೀಮ್ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ 4 ಹಾಗೂ ಬುಮ್ರಾ, ಅಕ್ಷರ್ ಪಟೇಲ್ ಮತ್ತು ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಪಡೆದುಕೊಂಡರು. 147 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಟೀಮ್ ಇಂಡಿಯಾ ಕಳಪೆ ಆರಂಭವನ್ನ ಪಡೆದುಕೊಂಡಿತು. 20 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ದುಸ್ಥಿತಿಗೆ ತಲುಪಿತು. ಈ ಹಂತದಲ್ಲಿ ತಿಲಕ್ ವರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ. ಅದಾದ ಬಳಿಕ ಶಿವಮ್ ದುಬೆ ಕೂಡ ಗೆಲುವಿಗಾಗಿ ಅಮೂಲ್ಯ ಕಾಣಿಕೆಯನ್ನ ನೀಡಿದರು. ಪರಿಣಾಮವಾಗಿ ಟೀಮ್ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನ 19.4 ಓವರ್ಗಳಲ್ಲಿ ಕೇವಲ 5 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ತಿಲಕ್ ವರ್ಮಾ 53 ಎಸೆತಗಳಿಂದ ಅಜಯ್ 69 ರನ್ ಹಾಗೂ ಶಿವಮ್ ದುಬೆ 33 ಮತ್ತು ಸಂಜು ಸ್ಯಾಮ್ಸನ್ 24 ರನ್ಗಳ ಕೊಡುಗೆ ನೀಡಿದರು. ಇದರೊಂದಿಗೆ ಪಾಕ್ ತಂಡ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ಗಳ ಹೀನಾಯ ಸೋಲು ಕಂಡಿತು. ಮತ್ತು ಪಾಕ್ ತಂಡದ ಈ ಸೋಲಿನ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ನಾಯಕ ಸಲ್ಮಾನ್ ಅಲಿ ಆಗ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದರು. ಇದೊಂದು ನಮಗೆ ಕರಾಳ ರಾತ್ರಿಯಾಗಿ ಉಳಿದುಕೊಳ್ಳಲಿದೆ ಮತ್ತು ನಾವು ಈ ದಿನವನ್ನ ಮರೆಯಲು ಬಯಸುತ್ತೇವೆ. ಇಂದಿನ ಪಂದ್ಯದಲ್ಲಿ ನಾವು ನಿರೀಕ್ಷಿತ ಆಟವನ್ನ ನೀಡಿರಲಿಲ್ಲ ಮತ್ತು ನಿರೀಕ್ಷಿತ ಫಲಿತಾಂಶವು ನಮಗೆ ಸಿಕ್ಕಿರಲಿಲ್ಲ. ಈ ಸೋಲು ತಂಡದ ಎಲ್ಲ ಆಟಗಾರರಿಗೂ ಹಾಗೂ ವೈಯಕ್ತಿಕವಾಗಿ ನನಗೂ ಕೂಡ ತೀವ್ರ ನಿರಾಸೆ ತರಿಸುತ್ತಿದೆ ಎಂದು ಸಲ್ಮಾನ್ ಅಲಿ ಆಗ ಹೇಳಿದ್ದಾನೆ. ಮತ್ತು ಮಾತು ಮುಂದುವರಿಸಿದ ಅವರು, ಆದಾಗ್ಯೂ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿದೆ, ಹೀಗಾಗಿ ಅವರು ಟ್ರೋಫಿ ಗೆಲ್ಲಲು ಅರ್ಹರು ಮತ್ತು ಅವರಿಗೆ ಅಭಿನಂದನೆಗಳನ್ನು ನೀಡುತ್ತೇನೆ ಎಂದು ಹೇಳುವ ಮೂಲಕ ಟೀಮ್ ಇಂಡಿಯಾದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಪಾಕ್ ನಾಯಕ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಆದಾಗ್ಯೂ ನಮ್ಮ ತಂಡದ ಕುರಿತು ನನಗೆ ಹೆಮ್ಮೆ ಇದೆ ಮತ್ತು ಅವರು ಟೂರ್ನಿಯುದ್ದಕ್ಕೂ ಆಡಿದ ರೀತಿ ನಿಜಕ್ಕೂ ಪ್ರಶಂಸನೀಯ ಮತ್ತು ನಾವು ಮುಂಬರುವ ಟೂರ್ನಿಗಳನ್ನ ಗಮನದಲ್ಲಿಟ್ಟುಕೊಳ್ಳಲಿದ್ದೇವೆ. ಮುಂಬರುವ T20 ವಿಶ್ವಕಪ್ಗಾಗಿ ನಾವು ಹಾರ್ಡ್ ವರ್ಕ್ ಮಾಡಲಿದ್ದೇವೆ ಮತ್ತು ತುಂಬಾ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಪಾಕ್ ನಾಯಕ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇಂದಿನ ಪಂದ್ಯದಲ್ಲಿ ತಿಲಕ್ ಆಡಿದ ಆಟ ಅದ್ಭುತವಾಗಿತ್ತು ಮತ್ತು ನಮ್ಮ ಆರಂಭಿಕರು ಕೂಡ ಬ್ಯಾಟಿಂಗ್ ನಲ್ಲಿ ಇಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬೌಲಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಪಾಕ್ ನಾಯಕ ಹೇಳಿದ್ದಾನೆ. ನೋಡಿದ್ರಲ್ಲ, ಭಾರತ ವಿರುದ್ಧ ಪಾಕ್ ಏಷ್ಯಾ ಕಪ್ನ ಫೈನಲ್ ಸೋತ ಬಳಿಕ ಪಾಕ್ ಕ್ಯಾಪ್ಟನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.